ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ದುಡ್ಡಿನ ಹಿಂದೆ ಹೊರಟವನಿಗೆ ದುಡ್ಡು ಮಾತ್ರ ಪ್ರಾಪ್ತವಾಗುತ್ತದೆ, ಆದರೆ ಆಧ್ಯಾತ್ಮಿಕ ಹಿಂದೆ ಹೊರಟವನಿಗೆ ಸಕಲವೂ ಪ್ರಾಪ್ತವಾಗುತ್ತದೆ. ಅದರಿಂದ ದುಡ್ಡಿಂದ ಯಾವತ್ತೂ ಹೋಗಬೇಡಿ, ಆಧ್ಯಾತ್ಮಿಕದ ಹಿಂದೆ ಹೋಗಿ, ನಿಮಗೆಲ್ಲ ದೊರಕತ್ತೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಪ್ರಾಮಾಣಿಕ ವ್ಯಕ್ತಿ, ಮುಖ್ಯಮಂತ್ರಿಯಾಗಿದ್ದ ಮಾಜಿ ಮುಖ್ಯಮಂತ್ರಿ ನಿಜಲಿಂಗಪ್ಪನವರ ಬಗ್ಗೆ ನಾವು ತಿಳ್ಕೊಳ್ಳೋಣ. 7 ವರ್ಷ CM ಆಗಿದ್ದ ನಿಜಲಿಂಗಪ್ಪ ಅವರಲ್ಲಿ ಸ್ವತಃ ಕಾರು ಇರಲಿಲ್ಲ. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಹೋಗಬೇಕು ಅನ್ನಿಸಿದಾಗ ಅಥವಾ ಇನ್ನೆಲ್ಲೋ ಓಡಾಟವಿದೆ ಎಂದಾಗ ಸ್ನೇಹಿತರ ಕಾರಿನಲ್ಲಿ ಅವರು ಹೋಗಿ ಬರುತ್ತಿದ್ದರು. ಬಿದ್ದು ಕಾಲು ಮುರಿದಾಗ ತಮ್ಮನ್ನು ಬೆಂಗಳೂರಿನಲ್ಲಿರುವ ಆ ಸರ್ಕಾರಿ ಬೋರಿಂಗ್ ಆಸ್ಪತ್ರೆಗೆ ದಾಖಲು ಮಾಡುವಂತೆ ಸರ್ಕಾರವನ್ನು ಕೋರಿದರು. ಖಾಸಗಿ ಆಸ್ಪತ್ರೆಗೆ ಸೇರಿಸುವ ಅಂದಿನ ಮುಖ್ಯಮಂತ್ರಿಯ ಸಲಹೆಯನ್ನು ಅವರು ನಿರಾಕರಿಸಿದ್ದರು. ಅಂದಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಚಿಕಿತ್ಸೆಗೆಂದು ವಿದೇಶಕ್ಕೆ ಹೋಗಿದ್ದರು. ಅಲ್ಲಿಂದ ತಮ್ಮ ರಾಜಕೀಯ ಗುರುವಿನ ಜೊತೆ ಮಾತಾಡಲು ಬಯಸಿ ಫೋನ್ ತಿರುಗಿಸಿದರು. ಈ ನಂಬರ್ ಚಾಲನೆಯಲ್ಲಿ ಇಲ್ಲ ಎಂಬ ಉತ್ತರ ಬಂತು. ಎಷ್ಟು ಬಾರಿ ಫೋನ್ ಮಾಡಿದರೂ ಇದೇ ಉತ್ತರ. ಹೆಗಡೆ ಅಲ್ಲಿಂದ ತಮ್ಮ ಆಪ್ತ ಸಹಾಯಕ ರಾಮಪ್ಪನವರಿಗೆ ಫೋನ್ ಮಾಡಿ ರಾಮಪ್ಪ ಚಿತ್ರದುರ್ಗ SP ಯನ್ನು ಸಂಪರ್ಕಿಸಿ ಹಕೀಕತ್ ವಿವರಿಸಿದರು. ಶಂಕರ್ ಬಿದಿರಿ ಇವರು ಆಗ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ವರಿಷ್ಠರಾಗಿದ್ದರು. ಆಯ್ಕೆಯಾಗುವ ಪೂರ್ವದಲ್ಲಿ ದೂರವಾಣಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಏನು ಆಗಿರಬಹುದು ಎಂಬುದನ್ನು ಅವರು ಸರಿಯಾಗಿ ಊಹಿಸಿದರು. Rs. 40 ಬಿಲ್ಲು ಹಣ ತುಂಬುವ ಕಾರಣ ಮಾಜಿ ಮುಖ್ಯಮಂತ್ರಿ ಮನೆ ದೂರವಾಣಿ ಸಂಪರ್ಕವನ್ನು ಇಲಾಖೆ ಕತ್ತರಿಸಿ ಹಾಕಿತ್ತು. ತುಂಬ ಬೇಕಿದ್ದ ಬಾಕಿ ಮೊತ್ತವನ್ನು ಎಷ್ಟು ಅಂತೀರಿ? 10-20 ಸಾವಿರವೇ? ಅಲ್ಲ, ಬರೀ 40 ಅಷ್ಟೇ. 60 ತಿಂಗಳಿಂದ ಬಾಕಿ ಇರಿಸಿಕೊಂಡಿದ್ದರಿಂದ ಇಲಾಖೆಯು ನಿಯಮಾನುಸಾರ ಟೆಲಿಫೋನ್ ಸಂಪರ್ಕ ಕಡಿದು ಹಾಕಲಾಗಿದೆ ಎಂಬ ಮಾಹಿತಿ ಸಂಗ್ರಹಿಸಿದ ಬಿದಿರಿ ಅವರು Rs. 40 ಜೊತೆಗೆ ಮರುಸಂಪರ್ಕಕ್ಕೆ ₹25 ದಂಡ ಕಟ್ಟಿ ಒಟ್ಟು ₹65 ಅವರಿಗೆ ಗೊತ್ತಾಗದಂತೆ ಪಾವತಿಸಿದರು. ಮನೆಯಲ್ಲಿ ಏನನ್ನೂ ಓದುತ್ತಾ ಕುಳಿತಿದ್ದ SN ಅವರಿಗೆ ಫೋನ್ ವಿಂಗಡಿಸಿದಾಗ ಅಚ್ಚರಿ. ಆ ಕಡೆಯಿಂದ ಹಲೋ ಸಾರ್ ಎಂದವರು ಹೆಗ್ಗಡೆ. ಆಗ ಏನನ್ನೂ ಹೇಳಿಲ್ಲ SN. ನಾನು ಬಿಲ್ಲು ತುಂಬಿರಲಿಲ್ಲ, ಯಾರೂ ಈ ಕೆಲಸ ಮಾಡಿದ್ದು ವಿಚಾರಿಸಿ ಎಂದು ತಮ್ಮ ವಿಶ್ವಾಸಿಕರೊಬ್ಬರು ಕೋರಿದರು. ಟೆಲಿಫೋನ್ ಎಕ್ಸ್ಚೇಂಜ್ನಲ್ಲಿ ಅವರು ವಿಚಾರಿಸಿದಾಗ SP ಎಂಬುದು ಗೊತ್ತಾಯಿತು. ತಮ್ಮ ಆತ್ಮಕಥನ ಸತ್ಯಮೇವ ಜಯತಿಯಲ್ಲಿ ಶಂಕರ್ ಬಿದಿರಿಯವರು ಈ ಘಟನೆಯನ್ನು ಪ್ರಸ್ತಾಪಿಸಿದ್ದಾರೆ. SN ತಡ ಮಾಡಲಿಲ್ಲ. ಬಿದಿರಿಯವರನ್ನು ಮನೆಗೆ ಕರೆಸಿಕೊಂಡು ಮಾತನಾಡಿಸಿ ಕಾಫಿ ಕುಡಿಸಿ ಮುಂದಿನ ತಿಂಗಳು ಮೊದಲ ವಾರ ಬನ್ನಿ ಎಂದರು. ಅದರಂತೆ ಬಿದಿರಿಯವರು SN ಅವರ ಮನೆಗೆ ಹೋದಾಗ ಒಂದು ಕವರಿನಲ್ಲಿ ₹65 ಇಟ್ಟು ಥ್ಯಾಂಕ್ಸ್ ಹೇಳಿದರು. ತಮ್ಮ ದೂರವಾಣಿ ಮರುಸ್ಥಾಪನೆಯಾದ ಕೂಡಲೇ ₹65 ಹಿಂದಿರುಗಿಸುವ ಆರ್ಥಿಕ ಬಲ ಇರಲಿಲ್ಲ ಎಂಬುದು ಇಂದಿನ ರಾಜಕಾರಣಿಗಳಿಗೆ ಬರ್ಜಿಯಂತೆ ಚುಚ್ಚಿದರೂ ಆಶ್ಚರ್ಯ ಇಲ್ಲ. ಒಂದಲ್ಲ ಎರಡಲ್ಲ 7 ವರ್ಷ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಗೆ ಅಧ್ಯಕ್ಷರಾಗಿದ್ದರು. ಈಗ ಇಂಥ ಸನ್ನಿವೇಶ ಸಂದರ್ಭಗಳನ್ನು ಸ್ಮರಿಸಿಕೊಂಡಾಗ ರಾಷ್ಟ್ರ ನಾಯಕ ನಿಜಲಿಂಗಪ್ಪನವರು ಎಷ್ಟೊಂದು ಪ್ರಾಮಾಣಿಕರಾಗಿದ್ದರು ಎಂಬುದು ಗೊತ್ತಾಗತ್ತೆ ನಮಗೆ. ನೋಡಿ, ಇದನ್ನು MK ಭಾಸ್ಕರ್ ರಾವ್ ಅನ್ನೋರು ಬರೆದಿದ್ದಾರೆ. ಆದರೆ ಈಗಿನ ರಾಜಕಾರಣಕ್ಕೂ ಇಂದಿನ ರಾಜಕಾರಣಕ್ಕೂ ತಿಳ್ಕೊಳ್ಳಿ. ಇವತ್ತು ಪಂಚಾಯಿತಿ ಒಬ್ಬ ಮೆಂಬರ್ನಿಂದ ಹಿಡಿದು ಮೇಲಿನ ಮಟ್ಟದ ತನಕ ಹಿಡಿದು ಯಾರ ಹತ್ರ ದುಡ್ಡಿಲ್ಲ ಹೇಳಿ, ಎಲ್ಲರ ಹತ್ರನೂ ದುಡ್ಡಿದೆ. ದುಡ್ಡು ಅಂದರೆ ಕೋಟಿಗಟ್ಟಲೆ ಇದೆ, ಗೊತ್ತಾಯ್ತಾ? ಯಾರು ಇಟ್ಕೊಂಡಿಲ್ಲ, ಎಲ್ಲ ಇಟ್ಕೊಂಡಿದ್ದಾರೆ. ಯಾಕೆ? ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬೇಕು. 100 ಕೋಟಿ 1000 ಕೋಟಿ ಯಾಕಪ್ಪ? ಅದನ್ನು ಸಾರ್ವಜನಿಕವಾಗಿ ಏನಾರ ಒಂದು ಒಳ್ಳೇದು ಮಾಡಲಿ, ಗೊತ್ತಾಯ್ತಾ? ಒಳ್ಳೇದು ಮಾಡಿದಾಗ ಏನಾರ ಒಂದು ಸಾರ್ವಜನಿಕವಾಗಿ ಒಳ್ಳೇದಾಗತ್ತೆ. ಒಂದು ಸ್ಕೂಲ್ ಕಟ್ತಾರೆ, ಆಸ್ಪತ್ರೆ ಕಟ್ತಾರೆ, ಆದರೆ ₹1000 ಅದರಲ್ಲಿ ಡೊನೇಷನ್ ತೊಗೊಳ್ಳೋದು. ಆಸ್ಪತ್ರೆ ಕಟ್ತಾರೆ, ಅದರಲ್ಲಿ ₹1000 ತೊಗೊಳ್ಳೋದು. ಮಾಡಬೇಡಿ. ಫ್ರೀಯಾಗಿ ಏನಾರ ಒಂದು ಒಳ್ಳೆಯದು ಕೆಲಸ ಮಾಡಿ, ಸಾರ್ವಜನಿಕವಾಗಿ ಒಳ್ಳೆಯದಾಗಲಿ, ಬಡವರಿಗೆ ಒಳ್ಳೆಯದಾಗಲಿ. ಇಟ್ಕೊಂಡೇನು ಕೊಡಿಯತ್ತಾ? ಅದನ್ನು ಅಲ್ಲೇ ಇರುತ್ತೆ, ಏನೂ ಆಗಲ್ಲ. ನಮ್ಮ ಪಾಡಿ ನಾವು ಹೊಟ್ಟೋಗ್ತೀವಿ. ಮುಂದೋರ್ದು ಕತೆ ಇರೋರು ತಿನ್ಕೊಂಡು ಹೋಗ್ತಾರೆ, ಅಷ್ಟೇ. ಬೇಡ. ನೀವು ಒಳ್ಳೆಯದಾಗಬೇಕು ಅಂದರೆ ಸಾರ್ವಜನಿಕವಾಗಿ ಏನಾರ ಒಂದು ಕಾರ್ಯವನ್ನು ಮಾಡಿ. ಇದ್ದಾಗ ಒಂದು ಆಸ್ಪತ್ರೆ ಕಟ್ಟಿಸಿ, ಒಂದು ಸ್ಕೂಲ್ ಕಟ್ಟಿಸಿ, ಅಂದರೆ ಫ್ರೀಯಾಗಿ ಮಕ್ಕಳಿಗೆ ಎಜುಕೇಷನ್ ಕೊಡಿ, ಫ್ರೀಯಾಗೆ ಒಂದು ಆರೋಗ್ಯ ಇದು ಕೊಡಿ, ಒಳ್ಳೆಯದಾಗತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಹೆಬ್ಬಳೂರು ಶ್ರೀಚಕ್ರಮಾತಾ ಕಡೆಯಿಂದ ತಿಳಿಸ್ತೀನಿ. ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 19/6/2025 ಗುರುವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ತಿಥಿ ಅಷ್ಟಮಿ, ಬೆಳಗ್ಗೆ 8:31, ನಕ್ಷತ್ರ ಉತ್ತರೆ, ರಾತ್ರಿ 8:31, ಮಳೆ ಮೃಗಶಿರ 4ನೇ ಪಾದ, ರಾಹುಕಾಲ 2 ಗಂಟೆ 1 ನಿಮಿಷದಿಂದ 3:32 ತನಕ ಇದೆ. ಗುಳಿಕ ಕಾಲ 9:12ರಿಂದ 10:18 ತನಕ ಇದೆ. ಯಮಗಂಟೆ ಕಾಲ 5:59ರಿಂದ 7:36 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು
ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.